ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಟೈಮ್ ಆಲ್ರೆಡಿ 3:30 ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಹಾಗೆ ಇವತ್ತು ಏಕಾದಶಿ ಪೂಜೆ ಕೂಡ ಇದೆ ನಮ್ಮ ಅಪ್ಪನ ಮನೆಯಲ್ಲಿ. ಅಲ್ಲಿ ಕೂಡ ಹೋಗಬೇಕು. ಅಲ್ಲಿ ಮುಗಿಸ್ಕೊಂಡು ಬಂದು ಅದಾದಮೇಲೆ ನಮ್ಮ ಅಪ್ಪನ ಮನೆಗೆ ಹೋಗ್ತೀವಿ. ನನ್ನ ತಮ್ಮಂದಿರು ಕೂಡ ಬಂದಿದ್ದಾರೆ, ಅಭಿ ಶಶು ಇಬ್ಬರೂ ಕೂಡ. ಅವ್ರನ್ನೂ ಕರ್ಕೊಂಡು ಇವಾಗ ನಾವು ನವ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹೋಗ್ಬಿಟ್ಟು ಅಲ್ಲಿ ವ್ಲಾಗ್ ಹೇಗಿರುತ್ತೆ, ಏನು ಇವತ್ತಿನ ದಿನ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಹೋದ ವಾರ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಈ ವಾರ ಹೋಗ್ತಾ ಇದ್ದೀನಿ. ಒಂಥರ ಹೆಂಗೆ ಹೋಗಿದೆ ಅಂದರೆ ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಅನ್ನೋ ಥರ. ಸೊ ಹೋಗೋಣ ಬನ್ನಿ. ಟೈಮ್ ಬೇರೆ ಆಗಿದೆ 3:30. ಇನ್ನು ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ 4:15 ಆಗುತ್ತೆ. ಇಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಹೋಗೋಣ. ಮಲ್ಕೊಂಬಿಟ್ಟಾಯ್ತು, ಇವಾಗ ಎದ್ದೋಳಾಯ್ತು ನೋಡಿದ್ರಿ. ಹುಟ್ಟಿ ನನ್ನ ಮಗಳು. ಬಾ ಹೋಗೋಣ. ಹೋಗುವ ಟೈಮ್ ಬೇರೆ ಆಗಿದೆ. ಹೆಂಗೆ ಹಿಡ್ಕೊಳ್ಳೋದು ಇವಳನ್ನ? ಮತ್ತೆ ಹಿಡ್ಕೊತೀನಿ ಬಾ, ಬ್ಯಾಗ್ ಹಾಕೋತೀನಿ. ಎಲ್ಲಪ್ಪ ಬ್ಯಾಗು? ಓ ಬ್ಯಾಗ್ ಅಲ್ಲೈತೆ. ವಾವ್, ಎಲ್ಲಿ? ಮನೇಲಿ. ಮತ್ತೆ ಕರಿ ಬರೆಯಕ್ಕೆ ಕೇಳೋ. ಹೆಂಗೆ ಬರ್ತಾರ ಅವರು? ಟೈಮ್ ಆಗತ್ಕೊಂಡು ಬನ್ನಿರಿ. ಹೆಂಗೆ ಹೋಗೋದು? ಹೋಗಿ ಎತ್ಕೊಬಂದ್ಬಿಡು ಬ್ಯಾಗ್ನ 2 ನಿಮಿಷಕ್ಕೆ. ಇನ್ನೇನು ಮಾಡೋದು? ಇಲ್ಲ, ಕೀನ ಕೊಟ್ಬಿಟ್ಟು ಹೋಗೋಣ ಚಿಂಟುಗೆ. ಏನಂತೆ? ಸಿರಿಮ್ಮ, ಅಲ್ಲಿ ನೋಡ್ತಾ ಇರೋದು ನೀನು. ಏನು ಮಾಡ್ತಾ ಇದ್ದ? ಅವಳು ನಿದ್ದೆ ಮಾಡಿ ಇವಾಗ ಬಂದಿರೋದು. ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ಮಾಡವ್ರೆ. ಇಲ್ಲಿ ವಡೆಗೆಲ್ಲ ರೆಡಿ ಮಾಡ್ಕೋತವ್ರೆ. ಯಾರು? ನಾನು ಸಿರಿ ಬಾ, ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಬಾ ತಲೆಗೆ. ಬಾ, ಕೂದಲು ಬೇರೆ ಮುಂದೆ ಬತ್ತಾಯ್ತು. ಬಾ ಹಾಕ್ತೀನಿ, ಬಾ ಕರ್ಕೊಂಬಾ. ನಾನು ಜೀವನ್ ಇಬ್ಬರು ಕೂಡ ಬೈಕ್ನಲ್ಲಿ ಹೋಗ್ತಾ ಇದ್ದೀವಿ ಪಾಪುನ ಕರ್ಕೊಂಡು. ಪಾಪುನ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ಬರೋಣ ಅಂತ ಅಂದರೆ ಇವತ್ತು ಏಕಾದಶಿ ಹಬ್ಬ ಇರೋದ್ರಿಂದ ಅವರು ಅಡುಗೆ ಕೆಲಸದಲ್ಲೆಲ್ಲ ಬ್ಯುಸಿ ಆಗ್ತಾರೆ. ಆಮೇಲೆ ಇನ್ನೇನು ಸಂಜೆ ಆಗೋಗ್ಬಿಡುತ್ತೆ. ಪೂಜೆ ಮಾಡೋದಕ್ಕೂ ಕೂಡ ತುಂಬ ಲೇಟಾಗಿ ಹೋಗುತ್ತೆ. ಇಬ್ಬರು ಪಾಪುನೂ ಕೂಡ ನೋಡ್ಕೊಳಕ್ಕಾಗಲ್ಲ. ಲಕ್ಕಿನೂ ಕೂಡ ಇಲ್ಲೇ ಇದ್ದ ಅಲ್ವಾ, ಪ್ರಿಯಾಂಕಾ ಆಫೀಸಿಗೆ ಹೋಗಿದ್ಲು. ಹಾಗಾಗಿ ಸುಮ್ಮನೆ ಅವ್ರಿಗೆ ಬರ್ಡನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸಿರಿನ ಕರ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಅಭಿ ಶಶು ಇಬ್ಬರು ಕೂಡ ಹಿಂದೆಗಡೆ ನನ್ನ ಗಾಡಿನಲ್ಲಿ ಬರ್ತಾ ಇದ್ದಾರೆ. ನಾವು ಯೂಶ್ವಲಾಗಿ ಹೋದರೆ ನನ್ನ ಗಾಡಿನಲ್ಲೇ ಹೋಗ್ತಾ ಇದ್ದಿದ್ದು ದೇವಸ್ಥಾನಕ್ಕೆ. ಇದೇ ಫಸ್ಟ್ ಟೈಮ್ ಬೈಕ್ನಲ್ಲಿ ಹೋಗ್ತಾ ಇರೋದು. ಆಮೇಲೆ ನನಗೂ ಕೂಡ ಅಲ್ವಾ ಸುಮಾರು ದಿನ ಆಗೋಗ್ಬಿಟ್ಟಿತ್ತು, ನಾನು ಬೈಕ್ನಲ್ಲಿ ಹೋಗೇ ಇರಲಿಲ್ಲ ಜೀವನ ಜೊತೆ ಎಲ್ಲೂ. ಒಂಥರ ಅಭ್ಯಾಸ ತಪ್ಪದಂಗೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಹೇಳ್ತಾ ಇದ್ದೆ, ಎಲ್ಲೋ ಬೇರೆ ಗಾಡಿನಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ ಅನ್ನಿಸ್ತಿದೆ. ಒಂಥರ ಬ್ಯಾಕ್ ಪೇಯ್ನ್ ಕೂಡ ಬರ್ತಾಯಿತ್ತು. ಇನ್ನು ನನ್ನ ಗಾಡಿನಲ್ಲಿ ಆ ಥರ ಏನೂ ಅನ್ನಿಸ್ತಾನೇ ಇರಲಿಲ್ಲ, ಯಾಕಂದರೆ ದಿನ ಯೂಸ್ ಮಾಡ್ತೀನಿ ಅಲ್ವಾ. ಸೊ ಅವಾಗೇನು ಅಂತ ಡಿಫ್ರೆನ್ಸ್ ಅನ್ನಿಸ್ತಾ ಇರಲಿಲ್ಲ. ಬಟ್ ತುಂಬ ದಿನ ಆದಮೇಲೆ, ಆಲ್ಮೋಸ್ಟ್ ಹೇಳಬೇಕು ಅಂದರೆ 1.5 ವರ್ಷದ ಮೇಲೆ ಆಯಿತು ಅಂತ ಅಂದ್ಕೊಳ್ತೀನಿ ಬೈಕ್ನ ಯೂಸ್ ಮಾಡಿ. ಜೀವನ ಆಫೀಸಿಗೆ ತೊಗೊಂಡು ಹೋಗ್ತಾರೆ. ಬಟ್ ಏನಂದರೆ ನಾನು ಅವ್ರ ಜೊತೆ ಎಲ್ಲೂ ಕೂಡ ಹೋಗಿರಲಿಲ್ಲ. ಇದೇನೋ ಒಂಥರ ಬೈಕ್ನಲ್ಲಿ ಹೋಗ್ತಾ ಇದ್ದೀವಲ್ವ, ಸೊ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ಇನ್ನು ದೇವಸ್ಥಾನ ಹತ್ರ ಕೂಡ ರೀಚ್ ಆದ್ವಿ. ನಮ್ಮ ಮನೆಯಿಂದ ಹೊನ್ನವ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಲ್ಮೋಸ್ಟ್ 1 hour ಬೇಕು. ಬಟ್ ನಾವು ಮೇನ್ ರೋಡ್ ಕಡೆಯಿಂದ ಹೋದರೆ ಇನ್ನೂ ಲೇಟ್ ಆಗುತ್ತೆ. ನಾವು ಸ್ವಲ್ಪ ಶಾರ್ಟ್ಕಟ್ನ ತೊಗೊಂಡ್ಬಿಡ್ತೀವಿ. ಸೊ ನಮ್ಗೊಂದು ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ಬರೋ ಥರ ಇರುತ್ತೆ. ಇನ್ನು ಅದೇ ಈ ಒಂದು ಏನು ರೋಡ್ ತೊಗೊಳ್ತೀವಿ ಅಲ್ವಾ, ಇಲ್ಲಿ ಟ್ರಾಫಿಕ್ಕು ಕೂಡ ಏನು ಅಂತ ಇರೋದಿಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಹಾಗಾಗಿ ನಾವು ಈ ಒಂದು ರೂಟ್ನ ಆಪ್ಟ್ ಮಾಡ್ಕೊಳ್ಳೋದು. ಇನ್ನು ದೇವಸ್ಥಾನಕ್ಕೆ ಬಂದ್ವಿ. ಜಾಸ್ತಿ ಏನೂ ರಶ್ ಇರಲಿಲ್ಲ. ನಾನು ಹೊರಗಡೆ ಗಾಡಿಗಳು ಕಾರ್ಗಳೆಲ್ಲ ಪಾರ್ಕ್ ಆಗಿರುತ್ತಲ್ಲ, ಅದನ್ನ ನೋಡೇ ಅಂದ್ಕೊಂಬಿಡ್ತೀನಿ ರಶ್ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಈ ಸಲ ಏನಂತ ರಶ್ ಇರಲಿಲ್ಲ. ಸೊ ಟೆಂಪಲಿಗೆ ಬಂದ್ವಿ. ಅಭಿ ಶಶು ಕೂಡ ಬಂದಿದ್ದಾರೆ. ಇವಾಗ ಹೋಗಿ ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗಿ. ಅದೇನೋ ಗೊತ್ತಿಲ್ಲ, 1 ವಾರ ಮಿಸ್ ಆಗಿದ್ದಕ್ಕೆ
ನನಗೆ ಎಷ್ಟೋ ದಿನದಿಂದ ನಾನು ಈ ದೇವಸ್ಥಾನಕ್ಕೆ ಬಂದಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಇನ್ನು ರಾಯರ ದರ್ಶನ ಮಾಡಿದ್ಮೇಲೆ ಅಂತೂ ಏನೋ ಒಂಥರ ಮನ್ಸಿಗೆ ನೆಮ್ಮದಿ, ಒಂಥರ ಖುಷಿ ಅಂತ ಕೂಡ ಅನ್ನಿಸ್ತು. ಇನ್ನು ಒಂದು ಸ್ವಲ್ಪ ಹೊತ್ತು ನಿಂತು ದೇವರಲ್ಲಿ ಬೇಡ್ಕೊಂಡು ಆಮೇಲೆ ಹೋಗಿ ನಾನು ದೀಪಗಳನ್ನ ತಗೊಳ್ತೀನಿ. ಸೊ ದೀಪ ತಗೊಂಡು ಪೂಜೆಯೆಲ್ಲ ಮಾಡಬೇಕು. ಇವತ್ತು ಪಾಪು ಇರೋದ್ರಿಂದ ಹೇಗೆ ಮಾಡ್ತೀನೋ ಏನೋ ಅಂತ ಅನ್ಕೊತಾ ಇದ್ದೆ. ಯಾಕಂದರೆ ಅಭಿ ಶಶು ಇಬ್ಬರು ಕೂಡ ದೀಪ ಹಚ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರ. ಇನ್ನು ಅವ್ರ ಕೈಯಲ್ಲಿ ಪಾಪುನ ಕೊಡೋದಕ್ಕಾಗೋದಿಲ್ಲ. ಸೊ ನಾನೇ ಪಾಪುನ ಎತ್ಕೊಂಡು ಇವಾಗ ಪ್ರದಕ್ಷಿಣೆ ಮಾಡಬೇಕು. ಇನ್ನು ಜೀವನ್ಗೆ ಕೊಡೋಣ ಅಂದರೆ ಅವರು ಕೂಡ ದೀಪ ಹಚ್ತಾರೆ. ಸರಿ, ಹೇಗಿದ್ರು ಕ್ಯಾರಿ ಬ್ಯಾಗ್ ಹಾಕ್ಕೊಂಡು ನನಗೊಂದು ಸ್ವಲ್ಪ ಓಡಾಡಿ ಎಲ್ಲ ಅಭ್ಯಾಸ ಇದೆಯಲ್ಲ, ನಾನೇ ಪಾಪುನ ಎತ್ಕೊಂಡು ಪ್ರದಕ್ಷಿಣೆ ಹಾಕೋಣ. ಏನೋ ಗೊತ್ತಿಲ್ಲ, ನನ್ನ ಮಗಳು ಕೂಡ ಇವತ್ತು ಒಂದಿನ ಮಾಡ್ತಾಳೆ ಅನ್ನೋ ಖುಷಿ ಕೂಡ ನನಗಿತ್ತು. ನನಗೆ ನನ್ನ ಮಗಳು ಬೇಯಿದ್ದಾಳೆ, ಭಾರ ಆಗುತ್ತೆ, ಆಗಲ್ಲ ಏನೂ ತಲೆಯಲ್ಲಿ ಇರಲಿಲ್ಲ. ಜಸ್ಟ್ ನನ್ನ ತಲೆಯಲ್ಲಿ ಇದ್ದಿದ್ದು ಇಷ್ಟೇ. ಸೊ ಪಾಪುನ ಎತ್ಕೊಂಡು ನಾನು ಮಾಡ್ಬೋದು, ನಾನು ಮಾಡ್ತೀನಿ ಅನ್ನೋದು ಒಂದೇ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ನಿಜವಾಗ್ಲೂ ಎಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಪ್ರದಕ್ಷಿಣೆ ಎಲ್ಲ ಕಂಪ್ಲೀಟ್ ಮಾಡೋ ತನಕ ಆಲ್ಮೋಸ್ಟ್ 1 ಅವರ್ ಮೇಲೆ ಆಗಿತ್ತು. ಬಟ್ ನಿಜ ಹೇಳ್ತೀನಿ, ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ನನ್ನ ಮಗಳ ಜೊತೆಲಿ ನಾನು ರಾಯರಿಗೆ ಸೇವೆ ಮಾಡಿದ್ನಲ್ಲ ಇವತ್ತು ಅನ್ನೋದು ತುಂಬ ಖುಷಿ ಇತ್ತು. ಸೊ ಹೋಮದ ಕುಂಡದ ಹತ್ರ ಒಂದು ಸ್ವಲ್ಪ ಪ್ರದಕ್ಷಿಣೆ ಹಾಕೋವಾಗ ಸ್ವಲ್ಪ ಭಯ ಇದ್ದಿದ್ದು. ಅದು ಬಿಟ್ಟರೆ ಹೋಮದ ಕುಂಡದ್ದು ಪ್ರದಕ್ಷಿಣೆ ಎಲ್ಲ ಆದಮೇಲೆ ಹೊರಗಡೆ ಎಲ್ಲ ಪ್ರದಕ್ಷಿಣೆ ಹಾಕೋದಕ್ಕೆ ನನಗೇನು ಕಷ್ಟ ಆಗಲಿಲ್ಲ. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂಡ ಕೂತ್ಕೊಂಡು ಅದಾದಮೇಲೆ ನಾವು ಕೂಡ ಮನೆಗೆ ಹೊರಟ್ವಿ. ಆಲ್ಮೋಸ್ಟ್ ಹೇಳಬೇಕಂತಂದರೆ 1.5 hour ಅಂತೂ ದೇವಸ್ಥಾನದಲ್ಲಿ ಆಗುತ್ತೆ. ಇನ್ನು ಫಸ್ಟ್ ಫ್ಲೋರ್ನಲ್ಲಿ ವೆಂಕಟೇಶ್ವರನ ವಿಗ್ರಹ ಕೂಡ ಇದೆ. ಸೊ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಪ್ರಸಾದ ತಿನ್ನೋದಕ್ಕೆ ಅಂತ ಹೇಳಿ ಹೋದ್ವಿ. ಅಭಿಶೇಷು ಕೂಡ ಅಷ್ಟೇ ಹೇಳ್ತಿದ್ರು, ತುಂಬ ಚೆನ್ನಾಗಿತ್ತು, ತುಂಬ ಒಂಥರ ಮೈಂಡ್ ಪೀಸ್ ಅನಿಸ್ತು ಅಂತೆಲ್ಲ ಅಂದ್ಬಿಟ್ಟು. ನಿಜವಾಗ್ಲೂ ಈ ಒಂದು ದೇವಸ್ಥಾನ ಏನೋ ಒಂಥರ ಪವಾಡ ಅಂತ ಅನಿಸುತ್ತೆ. ಇಲ್ಲಿಗೆ ಬಂದಾಗೆಲ್ಲ ಏನೇ ಟೆನ್ಷನ್ ಇರಲಿ ನನ್ನ ತಲೆಯಲ್ಲಿ ಎಲ್ಲನೂ ಕೂಡ ಹೊರಗಡೆನೇ ಬಿಟ್ಟು ಈ ದೇವಸ್ಥಾನದೊಳಗೆ ಬರ್ತೀನೇನೋ, ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ, ಇಲ್ಲೇ ಇದ್ಬಿಡೋಣ ಅನ್ನೋ ಥರ ಅನ್ನಿಸ್ತಿರುತ್ತೆ. ಅಷ್ಟು ಒಂಥರ ಮೈಂಡ್ ಪೀಸ್ ಅನಿಸುತ್ತೆ ಇಲ್ಲಿ. ನಾನಂತೂ ಫುಲ್ ಬೆವತ್ಕೊಂಡ್ಬಿಟ್ಟಿದ್ದೀನಿ. ಸ್ನಾನ ಮಾಡ್ಕೊಂಡು ರೀ ನೀನೇ ತಗೊಂಬಂದ್ಬಿಡು ಹಂಗೆ. ಇನ್ನು ನಾನು ಪಾಪುನ ಎತ್ಕೊಂಡು ಪ್ರಸಾದ ತಿನ್ನೋದಕ್ಕಾಗಲ್ಲ, ತಟ್ಟೆ ಹಿಡ್ಕೊಂಡು ಅಂತ ಅಂದ್ಬಿಟ್ಟು ಜೀವನ್ಗೆ ಹೇಳಿದೆ. ಸೊ ಜೀವನ್ನೇ ಬಡಿಸ್ಕೊಂಬಂದರು. ಇಬ್ಬರು ಕೂಡ ಪ್ರಸಾದನ ತಿಂದ್ವಿ. ಇವಾಗ ಒಂದು ಸ್ವಲ್ಪ ಹೊತ್ತು ಇದ್ದು ಅದಾದಮೇಲೆ ನಾವು ಕೂಡ ಮನೆಗೆ ಹೊರಟ್ವಿ. ಇನ್ನು ಸುಮಾರು ಜನ ಕೇಳ್ತಿರ್ತೀರ, ಈ ಒಂದು ಕ್ಯಾರಿ ಬ್ಯಾಗ್ ಏನಿದೆ ಅದು ಕಂಫರ್ಟಬಲ್ ಆಗಿ ಇದೆಯಾ, ಪಾಪುಗೆ ಹಿಂಸೆ ಆಗಲ್ವಾ, ಅವಳು ಅಳೋದಿಲ್ವಾ ಅಂತೆಲ್ಲ ಅಂದ್ಬಿಟ್ಟು. ಈ ಒಂದು ಕ್ಯಾರಿ ಬ್ಯಾಗ್ ಏನಿದೆ ಅದನ್ನು ಹಾಕ್ಕೊಳ್ಳೋದ್ರಿಂದ ಅವಳು ಯಾವತ್ತೂ ಹತ್ತಿಲ್ಲ. ಆ್ಯಂಡ್ ಮೋರ್ ಓವರ್ ಅಲ್ವಾ, ಅವ್ಳಿಗೊಂಥರ ಸೇಫ್ ಫೀಲ್ ಇರುತ್ತೇನೋ. ಸೊ ಯಾವತ್ತೂ ಹತ್ತಿಲ್ಲ ಅವಳು. ಇನ್ನು ಪಾಪುನ ಈ ಒಂದು ಕ್ಯಾರಿ ಬ್ಯಾಗ್ ಹಾಕ್ಕೊಂಡು ಗಾಡಿ ಎಲ್ಲ ಓಡಿಸ್ತೀರಾ, ಭಯ ಆಗೋದಿಲ್ಲ ಅಂತಲೂ ಕೇಳಿದ್ರಿ. ಸೊ ನಿಜ, ಇದರಲ್ಲಿ ಏನು ಭಯ ಅಂಥದ್ದಿಲ್ಲ, ಸೇಫ್ಟಿ ಇದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಯಾರಿಗಾದ್ರೂ ಬೇಕು ಅಂತಂದರೆ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ನ, ನೀವು ಕೂಡ ಬೈ ಮಾಡ್ಬೋದು. ಆ್ಯಂಡ್ ನಿಜ ಹೇಳ್ತೀನಿ, ನಾನು ಆಲ್ಮೋಸ್ಟ್ ಇದನ್ನು ಒಂದು 3 ಸಲ ವಾಶ್ ಮಾಡಿದ್ದೀನಿ. ಕ್ವಾಲಿಟಿ ಕೂಡ ಅಷ್ಟೇ ಇರೋದು ಹೇಳ್ತಾ ಇದ್ದೀನಿ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಬೇರೆ ಬ್ರ್ಯಾಂಡ್ ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ಈ ಒಂದು ಬ್ರ್ಯಾಂಡ್ ಅಂತೂ ತುಂಬಾ ಚೆನ್ನಾಗಿದೆ, R4 Rabbit ಅಂತ. ಸೊ ಬೇಕು ಅಂತಂದರೆ ನೀವು ಕೂಡ ಬೈ ಮಾಡಿ. ಇನ್ನು ದೇವಸ್ಥಾನದಿಂದ ಡೈರೆಕ್ಟ್ ನಾವು ನಮ್ಮ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ಅದೇನು ಒಂದು ಚೀಟಿ ಕೊಟ್ಟಿರ್ತಾರೆ ಅಲ್ವಾ ಸ್ಟಾರ್ಟಿಂಗಲ್ಲಿ, ಅವ್ರು ನಮಗೆ ಎಷ್ಟೆಷ್ಟು ವಾರ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ನಾವು ಅದರೊಳಗೆ ನೋಡ್ಕೊಬೋದು. ಯಾವಾಗ್ಲೂ ನಾವು ಡೈರೆಕ್ಟ್ ಮನೆಗೆ ಹೋದ್ಮೇಲೆ ಆ ಒಂದು ಚೀಟಿನ ತೊಗೊಂಡು ಅದನ್ನು ಟಿಕ್ ಮಾಡಿಬಿಟ್ಟು ಈ ಒಂದು ವಾರ ಕಂಪ್ಲೀಟ್ ಆಗಿದೆ, ಇಷ್ಟು ವಾರ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಲೆಕ್ಕದಲ್ಲಿ ಅದನ್ನು ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಕೂಡ ಕೂತ್ಕೊಂಡಿದ್ದು. ಅದಾದಮೇಲೆ ನಾವು ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ಬರೋ ಅಷ್ಟೊತ್ತಿಗೆ ಆಗಲೇ ನಮ್ಮಪ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇನ್ನು ಪಾಪುನ ನಾನು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಿದ್ರೆ ಅಲ್ವಾ, ಅವ್ರು ಹೇಗೆ ಎಲ್ಲ ಮಾಡ್ತಿದ್ರು. ಲಕ್ಕಿನೂ ಕೂಡ ನೋಡಿಕೊಂಡು ಆಮೇಲೆ ಇಲ್ಲಿ ಸಿರಿನೂ ಕೂಡ ನೋಡ್ಕೋಬೇಕು ಅಂತಿದ್ರೆ ತುಂಬ ಕಷ್ಟ ಆಗೋಗ್ಬಿಟ್ಟಿರೋದು ಇವತ್ತು. ಸೊ ಹಾಗಾಗಿ ನಾನು ಕರ್ಕೊಂಡು ಹೋಗಿದ್ದಕ್ಕೆ ಒಂದು ಸ್ವಲ್ಪ ಬೇಗನೆ ಆಯಿತು. ಇನ್ನು ಶಿವಮೊಗ್ಗ ಉಷಾಕ ದೇವಸ್ಥಾನಕ್ಕೆ ಬಂದಿದ್ದರು. ಅಲ್ಲಿ ನಂದು ಇನ್ನೇನು 2 ರೌಂಡ್ ಇತ್ತು, ಆವಾಗ ನಾನು ನೋಡಿದ್ದು ಅವ್ರನ್ನ. ಆಮೇಲೆ ನೋಡ್ತೀನಿ ಅವ್ರು ಅಷ್ಟೊತ್ತಿಗಾಗಲೇ ಮುಗಿಸ್ಬಿಟ್ಟು ಬಂದಾಗ ಹೊರಟೇ ಹೋಗಿದ್ರು.
ಸರಿ, ಇನ್ನು ಅವರು ಕೂಡ ಇಲ್ಲಿ ಮನೆಗೆ ಬಂದಿದ್ರಲ್ಲ, ಇಲ್ಲಿ ಮಾತಾಡ್ಸಿದ್ದಾಯಿತು. ನಾನು ಅಲ್ಲಿ ಪ್ರದಕ್ಷಿಣೆ ಹಾಕೊಳ್ಳುವಾಗ ಯೂಶ್ವಲಾಗಿ ನಾನು ಮಾತಾಡೋದಕ್ಕೆ ಹೋಗಲ್ಲ, ಮಂತ್ರ ಪಠನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ತಿರ್ತೀನಿ. ಸೊ ಈ ರೀತಿ ಇತ್ತು. ಇನ್ನು ಅಲ್ಲಿಂದ ಬಂದ ಮೇಲೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತಾಡ್ಕೊಂಡಿದ್ದು. ಅದಾದಮೇಲೆ ಇಲ್ಲಿ ನಮ್ಮಪ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರಲ್ವಾ, ಸೊ ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ಯೂಶ್ವಲಾಗಿ ಎಲ್ಲರೂ ಏಕಾದಶಿ ಹಬ್ಬ ಆಲ್ಮೋಸ್ಟ್ ಟೈಮಲ್ಲಿ ಮಾಡಿಬಿಡ್ತಾರೆ, ಹಿರಿಯರಿಗೆ ಎಡೆ ಇಡೋದು ಎಲ್ಲನೂ. ಇನ್ನು ಕೆಲವರು ದಸರಾ ಟೈಮಲ್ಲಿ ಇಡ್ತಾರೆ, ಇನ್ನು ಕೆಲವರು ಈ ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ಕೂಡ ಎಡೆ ಇಡ್ತಾರೆ. ಸೊ ನಮ್ಮ ಮನೆಯಲ್ಲಿ, ನಮ್ಮ ಅಪ್ಪನ ಮನೆಯಲ್ಲಿ ಅವಾಗಿಂದನೂ ಕೂಡ ಅವರು ಏಕಾದಶಿ ಹಬ್ಬದ ಟೈಮಲ್ಲೇ ಈ ರೀತಿ ಹಿರಿಯರಿಗೆ ಪೂಜೆ ಮಾಡ್ತಾ ಬಂದಿರೋದು. ಸೊ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮನೂ ಕೂಡ. ಇನ್ನು ಅವರು ಅಡುಗೆ ಏನೆಲ್ಲ ಮಾಡಿರ್ತಾರೆ ಅದನ್ನೆಲ್ಲ ಇಡೋದಿಲ್ಲ. ಈ ತಿಂಡಿಗಳು ಮಾಡಿರ್ತಾರಲ್ಲ, ಚಕ್ಲಿ, ಕೋಡ್ಬಳೆ, ಆಮೇಲೆ ಕಜ್ಜಾಯ, ಆಮೇಲೆ ವಡೆ, ಸೊ ಈ ಥರ ಒಂದಷ್ಟು ತಿಂಡಿಗಳು ಏನೆಲ್ಲ ಮಾಡಿರ್ತಾರೆ ಮನೆಯಲ್ಲಿ ಅದನ್ನೆಲ್ಲ ಎಡೆಗಿಡ್ತಾರೆ. ಇನ್ನು ಫ್ರೂಟ್ಸ್ನೆಲ್ಲನೂ ಕೂಡ ಕಟ್ ಮಾಡಿಬಿಟ್ಟು ಎಡೆಗೆ ಇಡೋ ಅಂಥದ್ದು. ಇನ್ನು ನಮ್ಮ ಅತ್ತೆ ಮನೆಯಲ್ಲಿ ಹೇಳಬೇಕು ಅಂತ ಅಂದರೆ ಅಲ್ಲಿ ನಾನ್ ವೆಜ್ ಮಾಡ್ತಾರೆ, ಇಲ್ಲಿ ವೆಜ್ಜು. ನಂಗೆ ಸರಿ ಏನೋ ಅಡ್ದಿಲ್ಲ ಸೆಲೆಕ್ಟ್ ತಗೊಳ್ಳೆ ಬಲ್ಪ್ ಐತ್ ನೋಡಿ ಇರೋದು ಅಲ್ಲಿರೋ ಬಲ್ಪ್ ಆ ಕಡೆ ಐತೆ ನೋಡ ಝೂಮ್ ಝೂಮ್ ಹಂಗೆ ಕೊಡ್ತೀನಿ ಕೊಡೋಗೆ ಫಸ್ಟ್ ಟೈಮ್ ಅಷ್ಟು ಜನ ನೋಡ್ತಾ ಇರೋದು. ಅವನು ಯಾವ ಜನನೆಲ್ಲ ನೋಡಿಲ್ಲ. ಮುಂದೆ ಬರುತ್ತೆ ಗೊತ್ತಿಲ್ಲ ಅವ್ರು ಯಾಕೆ ಮಾಡೆಲ್ ಎಲ್ಲ ಇಲ್ಲ, ಯಾವ ಜಮಾನದ ಹೆಲಿಕಾಪ್ಟರ್ ಬೆಂಗಳೂರು ಮುಂದಿನ ನಾನು ನಿಮ್ಮ ಬೆಂಗಳೂರು ಮಂಜು
ಅಪ್ಪು ಅಕ್ಕ ನಮ್ಮ ಬರಲ್ಲ. ದೊಡ್ಡ ಮನುಷ್ಯ ಓಯ್, ಲಕ್ಕಿ ಬೈಲಿ. ನಾನ್ ಬರ್ತೀನೋ ಹೀಗೆ ಏನಿಲ್ಲ, ಫ್ರಿಡ್ಜಲ್ಲಿ ಇರೋದೆಲ್ಲ ಕೆಳಗೆ ಲೈಟ್ ಆಗಿರುತ್ತೆ ಅಷ್ಟೇ. ದುಡ್ಡೇ ಅವಳಿಗೆ ಅಟ್ರಾಕ್ಷನ್. ಅದು ಅದೆಲ್ಲ ಕಲೆಕ್ಷನ್ ಅದು ಅರ್ಥ ಮಾಡ್ಕೊಳ್ಳಿ. ಒಂದು ಮದ್ವೆದು ಅದು ಕಲೆಕ್ಷನ್ ಅದೇ ಕಲೆಕ್ಷನ್ ಇದು ಇಷ್ಟು ಲೆಕ್ಕ ಹಾಕೊಳ್ಳಿ, ಎಷ್ಟು ಮದ್ವೆ ಹೋಗಿದ್ದೀನಿ ಅಂತ. ಫುಲ್ ಗಣೇಶ ಆಗೋವರೆಗೂ ನಮ್ಮೇ ಅದು ಅತ್ತೆ ಗೋವಿಂದ ಹೇಳೋದು. ಯಾವ ಗಣೇಶ ಬೇಕು ಸರ್? ಸಿಗ್ಬೇಕಾ? ಇದು ಬಂದು ಬರೇ 20 ರೂಪಾಯಿ. ಹೌದು. ಇಲ್ಲಿ ಪೂಜೆ ನಡೀತಾ ಇದ್ದರೆ ಹಿಂದೆ ನಾವು ಮಾತಾಡ್ತಾ ಕೂತ್ಕೊಂಡಿದ್ವಿ. ನಮ್ಮಪ್ಪ ಪೂಜೆ ಎಲ್ಲ ಮಾಡಿದ್ರು. ಅದಾದಮೇಲೆ ಒಬ್ಬೊಬ್ಬರಾಗೆ ಬಂದು ಪೂಜೆ ಮಾಡಿ ಧೂಪನ ಕೂಡ ಹಾಕಿದ್ವಿ. ಇನ್ನು ನಮ್ಮ ಮನೆಗೆ ಈ ವರ್ಷ ಇಬ್ಬರು ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ. ಇಬ್ಬರು ಹೊಸ ಮೆಂಬರ್ ಕೈಯಲ್ಲೂ ಕೂಡ ಧೂಪನ ಹಾಕ್ಸಿದ್ವಿ ನಮ್ಮ ತಾತಾಜಿಗೆ. ಸೊ ಅವರು ಕೂಡ ನಮ್ಮ ಇಬ್ಬರು ಮಕ್ಳಿಗೂ ಆಶೀರ್ವಾದ ಮಾಡಲಿ ಹೊಸ ಮೆಂಬರ್ಸಿಗೆ. ಹಾಗೆ ತುಂಬ ಖುಷಿ ಆಯಿತು. ಈ ವರ್ಷ ಅಂತೂ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾನು ನಮ್ಮ ತಾತನ್ನ ನೋಡಿದ್ದು ಒಂದು ಸ್ವಲ್ಪ ನೆನಪಿದೆ. ನನಗೆ ಇವಾಗಲೂ ನೆನಪಿಸ್ಕೊಂಡ್ರೆ ಏನೋ ಒಂದೇ ಒಂದು ಮೂಮೆಂಟ್ ಅಷ್ಟೇ ನೆನಪಿರೋದು. ಸೊ ಅದು ಬಿಟ್ಟರೆ ನನಗೆ ನಮ್ಮ ತಾತನ ಜೊತೆ ಮಾತಾಡಿರೋದಾಗಿರ್ಬೋದು, ಅವ್ರ ಜೊತೆ ಆಟ ಆಡಿರೋದಾಗಿರ್ಬೋದು, ಇದೆಲ್ಲ ಒಂದು ಸ್ವಲ್ಪನೂ ಏನು ಜಾಸ್ತಿ ನೆನಪಿಲ್ಲ. ಒಂದು ಮೂಮೆಂಟ್ ಮಾತ್ರ ನನಗೆ ನೆನಪಿರೋದಷ್ಟೇ. ಓಕೆ, ಇವ್ರು ಈ ಥರ ಹೇಳಿದರು ಅನ್ನೋ ಒಂದು ಕೆಲವೊಂದು ಮೂಮೆಂಟಲ್ಲಿ ಅಲ್ವಾ ಅವರೊಂದು ಆಡಿರೋ ಮಾತು ಆಗಿರ್ಬೋದು, ಅಥವಾ ಅವ್ರ ಜೊತೆ ಆಟ ಆಡಿರೋದಾಗಿರ್ಬೋದು, ಅಥವಾ ಏನೋ ಒಂದು ಖುಷಿ ಮೂಮೆಂಟ್ ಆಗಿರ್ಬೋದು, ಒಂದು ನೆನಪು ಉಳಿಯುತ್ತೆ ನೋಡಿ. ಆ ಥರ ನನಗೂ ಕೂಡ ಒಂದು ಅವ್ರು ಮಾತಾಡಿರೋ ಮಾತು ನೆನಪಿದೆ ಅಷ್ಟೇ. ಬಿಟ್ಟರೆ ಇನ್ನು ನನಗೆ ಜಾಸ್ತಿ ಏನು ಅದು ಇದು ಅನ್ನೋ ಥರದ್ದೆಲ್ಲ ಇಲ್ಲ. ಇನ್ನು ನಮ್ಮ ಅಜ್ಜಿನಂತೂ ನಾನು ನೋಡೇ ಇಲ್ಲ. ನಮ್ಮಮ್ಮ ಮತ್ತು ನಮ್ಮ ಅಪ್ಪನ ಮದುವೆಗೂ ಮುಂಚೆನೇ ನಮ್ಮ ಅಜ್ಜಿ ತೀರ್ಕೊಂಡಿದ್ರಂತೆ. ಸೊ ಹಾಗಾಗಿ ಅಜ್ಜಿನಂತೂ ನೋಡಿರೋ ನೆನಪಿಲ್ಲ. ಇವಾಗ್ಲೂ ಕೂಡ ನಾನು ಏನಾದರೂ ನಮ್ಮ ಊರಿಗೆ ಹೋದರೆ, ನಮ್ಮ ಅಪ್ಪನೂರಿಗೆ, ಆವಾಗ ನಮ್ಮ ಅಜ್ಜಿ ತಾತನ ಸಮಾಧಿ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತೀನಿ. ಸೊ ಅದೇನೋ ಒಂಥರ ಖುಷಿ ಅನಿಸುತ್ತೆ. ಓಕೆ ಫೈನ್, ಊರಿಗೆ ಹೋದರೆ ನಮ್ಮ ಅಜ್ಜಿ ತಾತನ ಅಟ್ಲೀಸ್ಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಲ್ಲ ಅನ್ನೋ ಒಂದು ಫೀಲು. ಇನ್ನು ನನಗೆ ತುಂಬ ಚೆನ್ನಾಗಿ ನೆನಪಿರೋ ಹಂಗೆ ಅಲ್ವಾ, ಅಲ್ಲಿ ನಮ್ಮ ಅಜ್ಜಿ ತಾತ ಸಮಾಧಿ ಇದೆ. ಸಮಾಧಿ ಹತ್ರ ನಾನೊಂದು ಅಡಿಕೆ ಮರದಲ್ಲಿ ನಂದು ಜೀವಂದು ಹೆಸರನ್ನ ಬರೆದುಬಿಟ್ಟು ಹಾರ್ಟ್ ಹಾಕಿದ್ದೆ. ಸೊ ಅದು ಇವತ್ತಿಗೂ ಕೂಡ ನಾನು ಊರಿಗೆ ಹೋದಾಗ ನೋಡ್ಕೊಂಡು ಬರ್ತೀನಿ ನಮ್ಮ ಅಜ್ಜಿ ತಾತ ಸಮಾಧಿ ಹತ್ರ ಹೋದಾಗ. ಸೊ ನೆನಪಾಗುತ್ತೆ ಒಂದೊಂದು ಸಲ ಇವ್ರು ಇದ್ದಿದ್ರೆ ಚೆನ್ನಾಗಿರೋದಲ್ವ, ಹೆಂಗಿರ್ತಿತ್ತು ಅವ್ರ ಜೊತೆ ಎಲ್ಲ ಮೂಮೆಂಟು, ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ, ಹೆಂಗೆ ಮಾತಾಡ್ತಿದ್ವಿ ಇವ್ರ ಜೊತೆ ಅಂತೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಇಲ್ವಲ್ಲ, ಏನೂ ಮಾಡೋಕ್ಕಾಗಲ್ಲ. ನನಗೆ ಅಜ್ಜಿ ತಾತ ಅಂತ ಇರೋದು ನಮ್ಮ ಮಮ್ಮಿಯವ್ರ ಅಪ್ಪ ಅಮ್ಮ ಅಷ್ಟೇನೆ. ಇನ್ನು ಅವರು ನಮಗೆ ಸಖತ್ತಾಗಿ ನೋಡ್ಕೊಂಡಿದ್ದಾರೆ. ನಾನು ಚಿಕ್ಕ ಹುಡುಗಿ ಇವಾಗಿಂದ ಟಿಲ್ ಇವತ್ತಿನವರೆಗೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ್ಲೂ ಏನಾದರೂ ಅಜ್ಜಿ ತಾತ ಅಂತ ಅಂದರೆ ಪಟ್ಟಂತ ನೆನಪಾಗದೇ ನಮ್ಮ ಮಮ್ಮಿಯವ್ರ ಅಪ್ಪ ಅಮ್ಮ. ಇನ್ನು ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ ಆ ಥರ ಏನೂ ನಮಗೆ ಮಾತಾಡಿರೋದು, ಅವ್ರ ಜೊತೆ ಜಾಸ್ತಿ ಒಡನಾಟ ಇಲ್ಲ ಅಲ್ವಾ. ಸೊ ಅಷ್ಟೇನು ಪಟ್ಟಂತ ನೆನಪಾಗೋದಿಲ್ಲ ಈ ಥರ.
ಏನೋ ನೆನಪಾದಾಗ ಇದೊಂದು ಹೇಳ್ಕೊಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹಾಗೆ ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ. ಇವಾಗ ಪೂಜೆ ಎಲ್ಲ ಮಾಡಿದ್ದು ಆಯಿತು. ಇನ್ನು ಎಲ್ಲರೂ ಧೂಪ ಹಾಕ್ಬಿಟ್ಟು ಆಮೇಲೆ ಹೊರಗಡೆ ಹೋದ್ವಿ. ಪ್ರತಿ ಸಲ ನಾನು ಈ ಒಂದು ಏಕಾದಶಿ ಹಬ್ಬ ಏನು ಬರುತ್ತೆ ಅಲ್ವಾ, ಆವಾಗ ನಾನು ಅಂದ್ಕೊಳ್ತೀನಿ ನಮ್ಮ ತಾತ ಅಜ್ಜಿಗೆ ಏನಾದರೂ ಒಂದು ವಿಶ್ ಇರುತ್ತಲ್ಲ ಈ ವರ್ಷ ಆಗಬೇಕು ಅನ್ನೋ ಥರ ಇರೋದು, ಅದನ್ನು ನಾನು ನಮ್ಮ ತಾತ ಅಜ್ಜಿ ಹತ್ರ ಹೇಳ್ಕೊಂಡು ಧೂಪ ಹಾಕ್ತೀನಿ. ಆ್ಯಂಡ್ ಅದು ನೆಕ್ಸ್ಟ್ ಇಯರ್ ಆಗೋ ಅಷ್ಟೊತ್ತಿಗೆ ಆಗಿರುತ್ತೆ. ಸುಮಾರು ವಿಷಯ ನಾನು ಟ್ರೈ ಮಾಡಿದ್ದೀನಿ ಆ ಥರ. ಅದರಲ್ಲಿ ನಮ್ಮ ಮನೆ ಕಟ್ಟೋ ವಿಷಯ ಕೂಡ ಹೌದು. ನಾನು ಸುಮ್ಮನೆ ನಮ್ಮ ತಾತ ಅಜ್ಜಿ ಹತ್ರ, ತಾತ ಅಜ್ಜಿ ನಿಮಗೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಾನು ಮನೆಗೆ ಸ್ಟಾರ್ಟ್ ಮಾಡಿರಬೇಕು, ಇಲ್ಲ ಅಂತ ಅಂದರೆ ಅದೊಂದು ಏನೋ ಸ್ಟೆಪ್ ತೊಗೊಂಡಿರಬೇಕು, ಆ ಥರ ಆಯಿತು ಅಂದರೆ ಮುಂದಿನ ವರ್ಷ ಅಷ್ಟೊತ್ತಿಗೆ ನೋಡೋಣ, ಪ್ಲೀಸ್ ಆಶೀರ್ವಾದ ಮಾಡಿ ಅಂದ್ಬಿಟ್ಟು ಅವಾಗ ಅಂದ್ಕೊಂಡಿದ್ದೆ ನಾನು. ಆ್ಯಂಡ್ ನಿಜ ಅಲ್ಲ, ಆವಾಗ ನಾವು ನೆಕ್ಸ್ಟ್ ಇಯರ್ ಆಗೋ ಅಷ್ಟೊತ್ತಿಗೆ ಮನೆ ಆಲ್ರೆಡಿ ಹಿಡ್ದಿದ್ವಿ. ಸೊ ಅವಾಗ ನಾನು ಅಂದ್ಕೊಂಡಿದ್ದೆ, ಹೌದು ನಾನು ನಿಮ್ಗೆ ಲಾಸ್ಟ್ ಇಯರ್ ಹಿಂಗೆ ಕೇಳ್ಕೊಂಡಿದ್ದೆ, ನೀವು ನೋಡಿ ಆಗಲೇ ಅದನ್ನು ನೆರವೇರಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ಆವಾಗ ತಾತ ಅಜ್ಜಿಗೆ ನಮಸ್ಕಾರ ಮಾಡ್ಕೊಂಡಿದ್ದೆ. ಸೊ ಈ ಥರ ಸಣ್ಣ ಪುಟ್ಟ ನೆನಪುಗಳೆಲ್ಲ ಆದಾಗ ಅಲ್ವಾ ನನಗೆ ಖುಷಿ ಅನಿಸುತ್ತೆ. ಆ್ಯಂಡ್ ಇಲ್ಲಿವರೆಗೂ ಅಷ್ಟೇ, ಏನೇ ಒಂದು ಮೂಮೆಂಟ್ ಇದ್ರೂ ಅಥವಾ ಏನೇ ಒಂದು ವಿಚಾರ ಇದ್ರೂ ಕೂಡ ನಮ್ಮ ತಾತಾಜಿಗೆ ಧೂಪ ಹಾಕೋವಾಗ ಅಂದ್ಕೊಳ್ತೀನಿ, ಅದು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಆದಾಗ ನಾನು ಥ್ಯಾಂಕ್ಸ್ ಹೇಳಿಬಿಟ್ಟೇ ಧೂಪ ಹಾಕ್ತೀನಿ. ಇನ್ನು ಹೇಳಬೇಕು ಅಂದರೆ ನಾನು ಪೂಜೆ ಮುಗಿಯೋ ಅಷ್ಟೊತ್ತಿಗೆ ಒಂದು 2-3 ಸತಿನಾದರೂ ಹೋಗ್ಬಿಟ್ಟು ಧೂಪ ಹಾಕ್ಬಿಟ್ಟು ಬಂದಿರ್ತೀನಿ. ಅದೇನೋ ಒಂಥರ ಖುಷಿ ನನಗೆ. ಇನ್ನು ಪೂಜೆ ಎಲ್ಲ ಆಯಿತು, ಎಲ್ಲರೂ ಹೊರಗಡೆ ಹೋದರು, ಒಬ್ಬೊಬ್ಬರಾಗೆ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿ. ಇನ್ನು ಯೂಶ್ವಲಾಗಿ ಎಲ್ಲರ ಮನೆಯಲ್ಲೂ ಹೇಗಿರುತ್ತೆ, ಈ ಥರ ಧೂಪ ಎಲ್ಲ ಹಾಕಿ ಹೊರಗಡೆ ಹೋಗಿ ಬಾಗಿಲು ಹಾಕ್ಕೊಂಡು ಇರ್ತೀವಿ ಅಲ್ಲ, ಆ ಟೈಮಲ್ಲಿ ಅಜ್ಜಿ ತಾತ ಅವರೆಲ್ಲ ಬಂದು ನಾವು ಏನೆಲ್ಲ ನೈವೇದ್ಯ ಮಾಡಿದ್ದೀವಿ ಅದನ್ನೆಲ್ಲ ತಿಂತಾರೆ ಅನ್ನೋ ಒಂದು ನಂಬಿಕೆ. ಸೊ ನಮಗೂ ಕೂಡ ಅದೇ ಥರ. ಇನ್ನು ನಾವು ಹೊರಗಡೆ ಕೂತ್ಕೊಂಡಿದ್ವಾ, ಆವಾಗ ಹೀಗೆ ಮಾತಾಡ್ಕೊಂಡಿದ್ವಿ. ಎಲ್ಲರ ಫ್ಯಾಮಿಲಿನಲ್ಲೂ ಇದಂತೂ ಮಸ್ಟ್ ಅಂತ ಅನಿಸುತ್ತೆ. ಇದೇ ಒಂದು ಮೂಮೆಂಟಲ್ಲಿ ಎಲ್ಲರೂ ಹೊರಗಡೆ ಏನು ಇರ್ತೀವಿ ಅಲ್ವಾ, ಮಾತಾಡ್ತಾ ಕೂತ್ಕೊಳ್ಳೋದು. ಆಮೇಲೆ ಏನಂದರೆ ನಾವಂತೂ ಈ ಸತಿ ಸೆಲ್ಫಿ ತಕ್ಕೊಂಡು ಇಬ್ಬರು ಮಕ್ಕಳ ಜೊತೆಗೂ ಆಟ ಆಡಿಕೊಂಡು, ಸೊ ಒಂಥರ ಚೆನ್ನಾಗಿತ್ತು. ಇನ್ನು ದೊಡ್ಡವರೆಲ್ಲ ಆ ಕಡೆ ಮಾತಾಡ್ತಾ ಕೂತ್ಕೊಂಡಿದ್ರು. ಇನ್ನು ನಾನು, ನನ್ನ ತಂಗಿ, ಆಮೇಲೆ ಮಂಜು ಅವರು, ಜೀವನ್ ಎಲ್ಲರೂ ಕೂಡ ಈ ರೀತಿ ಹೊರಗಡೆ ಮಾತಾಡ್ತಾ ಫೋಟೋಸ್ ತಗೊಳ್ತಾ ಇದ್ವಿ. ಇನ್ನು ಪ್ರಿಯಾಂಕಾ ಮತ್ತು ಮಂಜು ಅವ್ರದ್ದು ಕೂಡ ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡಿದೆ. ಅದೇ ಪ್ರಿಯಾಂಕಾ ಹೇಳ್ತಿರ್ತಾಳೆ, ಒಂದು ಫೋಟೋ ಕರೆಕ್ಟಾಗಿ ಕ್ಲಿಕ್ ಮಾಡಿಲ್ಲ ಕಣೆ ನೀನು, ಕೊಡಿಲಿ ನಾನು ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ ಅಂದ್ಬಿಟ್ಟು ಅವಳು ಒಂದೆರಡು ಫೋಟೋನ ತೆಗೆದ್ಲು. ಬಟ್ ಆದರೂ ಕೂಡ ಅವಳು ತೆಗೆದಿದ್ದು ಚೆನ್ನಾಗಿರಲಿಲ್ಲ. ಆಮೇಲೆ ಬಿಡು ಸಾಕು ಇವ್ರ ಜೊತೆಗೆ ಬಾ ಸೆಲ್ಫಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೆಲ್ಫಿ ತಗೊಂಡ್ವಿ, ನಾನು ಪ್ರಿಯಾಂಕಾ ಆಮೇಲೆ ಜೀವನ್ ಅವ್ರ ಜೊತೆ ಕೂಡ ಒಂದಷ್ಟು ಸೆಲ್ಫಿನ ತೊಗೊಂಡೆ. ಸೊ ಈ ರೀತಿ ಆಯಿತು. ಇನ್ನು ಟೈಮ್ ಪಾಸ್ ಆಯಿತು. ಆಮೇಲೆ ಎಲ್ಲರೂ ಕೂಡ ಒಳಗಡೆ ಹೋದ್ವಿ. ಇನ್ನು ನಾವು ಆವತ್ತಿನ ದಿನ ಏನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಅಂತಹ ಅಡುಗೆ ತಿನ್ನೋ ಹಾಗಿಲ್ಲ ಅಲ್ವಾ. ಸೊ ನಾನು ಜೀವನ್ ಇಬ್ಬರು ಕೂಡ ಊಟ ಮಾಡಲಿಲ್ಲ, ಒಬ್ಬಟ್ಟಷ್ಟೇ ತಿನ್ಕೊಂಡ್ವಿ. ಇನ್ನು ಅಲ್ಲಿ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಏನು ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ ಅದನ್ನು ಊಟ ಮಾಡ್ಕೊಂಡ್ವಿ. ಇನ್ನು ಮಾರನೇ ದಿವಸ ಹೋಗಿ ಕಾಳುಗೊಜ್ಜು, ಒಬ್ಬಟ್ಟು ಸಾರು ಅದೆಲ್ಲ ಏನಿರುತ್ತೆ ಅದನ್ನೆಲ್ಲ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಇನ್ನು ಏನು ಮಾಡೋಕ್ಕಾಗತ್ತೆ, ನನಗೆ ನಾನೇನಾದರೂ ಪೂಜೆ ಅದೆಲ್ಲ ಮಾಡ್ತಾಯಿದ್ರೆ ನನಗೆ ನಿಜವಾಗ್ಲೂ ಅದನ್ನು ನೀಟಾಗಿ ಫಾಲೋ ಮಾಡಬೇಕು. ಸುಮ್ಮನೆ ಹೆಂಗೆ ಬೇಕೋ ಹಾಗೆ ಫಾಲೋ ಮಾಡೋದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಅವ್ರು ಹೆಂಗೆ ಹೇಳಿರ್ತಾರೋ ಅದೇ ಥರ ಇವಾಗ ಬೆಳಗ್ಗೆಯಿಂದ ಆವತ್ತಿನ ದಿನ ಪೂರ್ತಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಅಂತಹ ಅಡುಗೆಗಳನ್ನ ತಿಂದಾಗಿ ಫಾಲೋ ಯಾರಿದು ನನ್ನ ಮಗಳು ಸಿರಿನಾ? ಇದು ಸಿರಿ ಅಲ್ಲ ಅವಳು, ಸಿರಿ ನನ್ನ ಮಗಳು ಸಿರಿ. ಸಿರಿ 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 ಅದಕ್ಕೆ ಬಂದ ತಕ್ಷಣ ಅವಳ ಜೊತೆ ಮಣ್ಣಾಗ ಸೆಲ್ಫಿ ತಗೊಂಡು ಸಿರಿ ಸಿರಿ ತಗೊಳ 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 ಮಾಡಕ್ಕೆ ಇದರಲ್ಲಿ ಫುಲ್ ಸಿರಿ ವಿಲಿ 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 ಅಂತ ಫುಲ್ ಸ್ಟೋರಿ ಬಿಡೋದು. ಡ್ರೆಸ್ ನೋಡೋ ಎಲ್ಲೋಗೈತೆ. ಎಲ್ಲೋಗಿದೆ ಕಾಲು ಬೇರೆ ಏನೋ ಆಗೋಗೈತೆ. ಎಲ್ಲೋಗಿದ್ದೆ ಈಗ?
ಏನೋ ಮಾಡ್ತಿದ್ದ ಏನು ಮಾಡ್ತಿದ್ದ ಇನ್ನು ನಾನು ಜೀವನ್ ಇಬ್ಬರು ಕೂಡ ಒಬ್ಬಟ್ಟು ಹಾಗೆಯೇ ಕಾಯಲ್ಲಿ ಹಾಕಿಸ್ಕೊಂಡು ಊಟ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಇನ್ನು ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮಂದಿರನ್ನು ಕೂಡ ಹಾಗೆ ಕರ್ಕೊಂಡು ಬಂದೆ. ಮತ್ತು ಒಂದು ಸ್ಯಾರಿ ಪಾರ್ಸಲ್ ಬಂದಿತ್ತು, ಅದಕ್ಕೆ ನಮ್ಮ ಅಜ್ಜಿ ಅದನ್ನು ನೋಡ್ತಾ ಇದ್ದಾರೆ ಏನದು ಅಂತ ಅಂದ್ಬಿಟ್ಟು. ಆಮೇಲೆ ಸ್ಯಾರಿ ನೋಡಿಬಿಟ್ಟು ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಹೇಳ್ತಾಯಿದ್ರು. ಸೊ ಈ ಥರ ಒಂದು ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅದಾದಮೇಲೆ ಅವ್ರಿಗೂ ಕೂಡ ಮಲ್ಗೋದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಕೊಟ್ಟೆ. ಇನ್ನು ಅವರು ಹೋಗಿ ಮಲ್ಕೊಳ್ತಾರೆ. ಬೆಳಗ್ಗೆಯಿಂದ ಪಾಪ ನಮ್ಮ ಅಜ್ಜಿಗೂ ಕೂಡ ಕೆಲಸ, ಅಲ್ಲಿ ಅಮ್ಮನ ಮನೆಯಲ್ಲಿ ಅಡುಗೆ ಕೆಲಸ ಅದು ಇದು ಅಂತೆಲ್ಲ ಇದ್ದೇ ಇರುತ್ತೆ. ಸೊ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ಕೊಂಡು ಕೊಡ್ತಾರೆ ನಮ್ಮ ಅಜ್ಜಿನೂ ಕೂಡ ಬಂದಾಗೆಲ್ಲನೂ. ಅಂದರೆ ನಾನು ನೋಡಿದ ಮಟ್ಟಕ್ಕೆ ನಮ್ಮ ಅಜ್ಜಿ ಯಾವತ್ತೂ ಕೂಡ ಏಕಾದಶಿ ಹಬ್ಬಕ್ಕೆ ಮಿಸ್ಸೇ ಮಾಡಿಲ್ಲ. ನಾನು ಚಿಕ್ಕವರಿರುವಾಗಿಂದನೂ ಅಂದರೆ ನಮ್ಮ ಮನೆಯಲ್ಲಿ ಮಾಡೋದಕ್ಕೆ ಶುರು ಮಾಡಿದಾಗಿಂದನೂ ನಮ್ಮ ಅಜ್ಜಿ ಬರ್ತಿದ್ದಾರೆ, ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ತುಂಬ ಖುಷಿಯಾಗುತ್ತೆ, ಇಷ್ಟು ವಯಸ್ಸಾದ್ರೂ ಕೂಡ ನಮ್ಮ ಮಮ್ಮಿಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡ್ಕೊಂಡು ಕೊಡ್ತಾರಲ್ಲ ಅಂತ ಅಂದ್ಬಿಟ್ಟು. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.